ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಡಿಲೈಟ್ಫುಲ್ ಡೆಸರ್ಟ್ ಕಮ್ ಡ್ರಿಂಕ್ ಪಾನ್ ಶಾಟ್ಸ್ ಅನ್ನೋ ರೆಸಿಪಿನ ತೋರಿಸ್ಕೊಡ್ತೀನಿ. ಸಾಧಾರಣವಾಗಿ ಫಂಕ್ಷನ್ಗಳಲ್ಲಿ ಲಂಚ್ ಆದಮೇಲೆ ಯಾವಾಗಲೂ ಪಾನ್ನ ಸರ್ವ್ ಮಾಡ್ತಾರೆ. ಇವತ್ತು ಪಾನ್ ಬದಲಾಗಿ ಪಾನ್ನ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಹೇಗೆ ಸರ್ವ್ ಮಾಡ್ಬೋದು ಗೆಸ್ಟ್ಗಳಿಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಸ್ಮಾಲ್ ಪಾರ್ಟೀಸ್ ಆರ್ಗನೈಸ್ ಮಾಡುವಾಗ ಈ ಪಾನ್ ಶಾಟ್ಸ್ನ ಟ್ರೈ ಮಾಡಿ. ನಿಮ್ಮ ಗೆಸ್ಟ್ಗಳು ಖಂಡಿತವಾಗ್ಲೂ ಇಂಪ್ರೆಸ್ ಆಗ್ತಾರೆ ಈ ಡೆಸರ್ಟ್ ಕಮ್ ಡ್ರಿಂಕಿಂದ. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಪಾನ್ ಶಾಟ್ಸ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ವಿಳ್ಳೆದೆಲೆನ ತೊಗೊಂಡಿದ್ದೀನಿ. 5 ವಿಳ್ಳೆದೆಲೆನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಸೋಂಫನ್ನ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಗುಲ್ಕನ್ನ ಬಳಸ್ತೀನಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಸ್ವಲ್ಪ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು. ಈಗ ಒಂದು ಮಿಕ್ಸಿ ಜಾರ್ಗೆ ನಾನೇನು ವಿಳ್ಳೆದೆಲೆ ಹೇಳಿದ್ದೆ ಅದು, ಕೋಕೋನಟ್ ಪೌಡರು ಮತ್ತು ಸೋಂಪು ಮತ್ತು ಗುಲ್ಕನ್ನು ನಾನೇನು ಹೇಳಿದ್ದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಸ್ಮೂತ್ ಪೇಸ್ಟಾಗಿ. ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡಿದ್ದೀನಿ. ಈಗ ಅದನ್ನು ಸ್ಟ್ರೈನರ್ ಮೂಲಕ ಸ್ಟ್ರೈನ್ ಮಾಡ್ಕೊಳ್ಳೋಣ ಲಿಕ್ವಿಡ್ನ. ಬರೀ ಆ ಲಿಕ್ವಿಡ್ ಮಾತ್ರ ತಗೊಳ್ಬೇಕು ನೋಡಿ, ಈ ಥರ ಬರುತ್ತೆ ಆ ಲಿಕ್ವಿಡು. ಇದನ್ನೇ ತೆಗೆದಿಟ್ಟಿದ್ದೀನಿ ಒಂದು ಬೌಲ್ನಲ್ಲಿ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಹಾಲು ಏನು ಹೇಳಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಸ್ವಲ್ಪ ಹಾಕ್ತೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಶುಗರ್ ನಾನೇನು ಹೇಳಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾನ್ ಲಿಕ್ವಿಡ್ಡು ಗ್ರೈಂಡ್ ಮಾಡಿದ್ದು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು ಕ್ಲೀನಾಗಿ. ಈಗ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಗ್ಲಾಸ್ಗೆ ಸರ್ವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಆ ಪಾನ್ ಲಿಕ್ವಿಡ್ ಏನಿದೆ ಅದನ್ನು ಹಾಕ್ಕೊಳ್ಬೇಕು ಗ್ಲಾಸ್ಗೆ. ಅದಾದಮೇಲೆ ವೆನಿಲಾ ಐಸ್ ಕ್ರೀಮ್ನ ಅದ್ರ ಮೇಲೆ ಆ್ಯಡ್ ಮಾಡಬೇಕು. ಅದ್ರ ಮೇಲೆ ಟೂಟಿ ಫ್ರೂಟಿ ಸ್ವಲ್ಪ ಮತ್ತು ಸ್ವಲ್ಪ ಗುಲ್ಕನ್ನು ಮೇಲಿಡೋ ಅಂಥದ್ದು. ಈಗ ಪಾನ್ ಶಾಟ್ಸ್ ರೆಡಿಯಾಗಿದೆ ನೋಡಿ. ಪಾನ್ನ ಸರ್ವ್ ಮಾಡೋ ಬದಲು ಪಾನ್ನ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಸರ್ವ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಮಾಲ್ ಪಾರ್ಟೀಸ್ ಇರುವಾಗ ಈ ಪಾನ್ ಶಾಟ್ಸ್ನ ಟ್ರೈ ಮಾಡಿ. ನಿಮಗೂ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಗೆಸ್ಟ್ಗಳು ಕೂಡ ತುಂಬ ಇಂಪ್ರೆಸ್ ಆಗ್ತಾರೆ ಈ ಡಿಲೈಟ್ಫುಲ್ ಡೆಸರ್ಟ್ ಕಮ್ ಡ್ರಿಂಕಿಂದ. ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನಿಸ್ತೋ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.